ರೇಟ್ ಎಲ್ಲ ನೋಡ್ಲಿಕ್ಕೆ ಹೋಗುದಿಲ್ಲ, ಅಲ್ಲಿ ಕೇಳಿದ ರೇಟ್ ಸುಮ್ಮನೆ ರೇಟ್ ಕೈಲಿ ಉಂಟಲ್ಲ, ನಮ್ಮ ಫೇಟ್ ಕೂಡ ಸರಿ ಇಲ್ಲ, ರೇಟ್ ಕೈಲಿ ಬೇಸರ ಆಗ್ಬಾರ್ದು ನಮ್ಗೆ. ನಮ್ಮ ಕಾವೇರಿ ನೀರಲ್ಲಿ ಇಲ್ಲೇ ವೇಸ್ಟ್ ಆಗ್ತಾ ಉಂಟು ಅಂತ. ಎವಳಿದೆ ಅಲಿಗೇಟರ್? ನಾನು ಉಂಟಲ್ಲ ಒಂದು ಪೆಟ್ ಶಾಪ್ ಅನ್ನು ನಿಮ್ಗೆ ತೋರಿಸುವ ಅಂತ ಹೇಳಿ ಬಂದೆ. ಬಟ್ ಇಲ್ಲಿ ಉಂಟಲ್ಲ ಪೆಟ್ ಶಾಪ್ ಅಲ್ಲಿ ಒಂದು ಸಣ್ಣ ಅಮೆಝಾನ್ ಫಾರೆಸ್ಟ್ ಇಲ್ಲಿ ಉಂಟು. ನಾನು ತೋರಿಸ್ತೇನೆ ನಿಮ್ಗೆ. ನನ್ನ ಕ್ಯಾಮರಾದ ಲೆನ್ಸ್ ಅನ್ನು ಅಲ್ಟ್ರಾ ವೈಡ್ ಇಟ್ರು, ಸೂಪರ್ ಅಲ್ಟ್ರಾ ವೈಡ್ ಇಟ್ರು, ಒನ್ ಶಾಟ್ ಅಲ್ಲಿ ನಿಮ್ಗೆ ಕಾಣ್ಲಿಕ್ಕಿಲ್ಲ. ಕರ್ಲಿ ಕ್ರಾಬ್ ನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಮನ್ನು ಒಂದು ಪೆಟ್ ಶಾಪಿಗೆ ಒಂದು ಕರ್ಕೊಂಡು ಹೋಗ್ತಾ ಇದ್ದೇನೆ. ಎಕ್ಸಾಟಿಕ್, ಲೋಕಲ್ ಎಲ್ಲ ಇದೆ ಉಂಟು ಇಲ್ಲಿ. ನೋಡಿ, ಇದು ನಾನು ಹೇಳಿದ ಅಮೆಝಾನ್ ಫಾರೆಸ್ಟ್. ಇದು ಡಾಲ್ ಉಂಟು ನೋಡೋಕೆ, ಬೆಕ್ಕು. வாங்குறீங்களா? இது எவ்வளோ ப்ரோ? நீங்கள் டாப் கஸ்டமரா? கஸ்டமரா? ஓகே ஓகே, சாரி. ಇದೊಂದು ನೋಡಿ ಮಾರೆ, ನಮ್ಮ ಜಗತ್ತಲ್ಲಿ ಎಷ್ಟು ಕಲರ್ ಉಂಟು, ಆ ಕಲರ್ ಎಲ್ಲ ಈ ಅಕ್ಕಿಯ ಮೇಲೆ ಉಂಟು. ಸೇಮ್ ಅನ್ಕೋತೀನಿ. ಆಯ್ತು, ಐ ಎರಡು ಒಂದೇ ಅಲ್ಲ ನೋಡ ಕಲರ್. ರೇಟಲ್ಲಿ ಇವಾಗ ನಮ್ಮ 3 ತಿಂಗಳ ಸಂಬಳ ಇರ್ಬೋದು ಅನ್ಕೋತೇನೆ ನಾನು. ವಿಂಟರ್ எவ்வளோ வருஷம் நடத்துறீங்க ப்ரோ? எவ்வளோ வருஷம் ನಿಂಗಿಲ್ಲ ಅದು ಪೆಟ್ ಶಾಪಲ್ಲಿ. ಇದೊಂದು ಎಂತ ಹೇಳೋದು, ಸಣ್ಣದಾದ ಅಮೆಝಾನ್ ಫಾರೆಸ್ಟ್ ಅಂತಾನೆ ಹೇಳ್ಬೋದು. ಸಣ್ಣ ಅಕ್ಕಿಯಿಂದ ಹಿಡಿದು ದೊಡ್ಡ ದೊಡ್ಡ ಪೆಟ್ಸ್ ಕೂಡ ಇಲ್ಲಿ ಉಂಟು. ನೋಡ್ಲಿಕ್ಕೆ ಅಷ್ಟೊಂದು ಖುಷಿ. ಇದು ಅಷ್ಟು ಹುಷಾರಿಲ್ಲ ಅನ್ಕೋತಾನೆ. ಇವತ್ತ ನಾಳೆ ಅಂತುಂಟು, ಬಾಕಿ ಎಲ್ಲ ಒಳ್ಳೇದುಂಟು. ಇದು ಯಾವುದು? ಇದು ರೇಟ್ ಎಲ್ಲ ನಾನು ಇವಾಗ ಇವ್ರ ಹತ್ರ ಕೇಳಿ ಒಂದು ವಿಡಿಯೋ ಹಾಕ್ತಾನೆ. ಯಾರೆಲ್ಲ ತಗೊಳ್ಬೇಕು ಅಂತ ಪ್ಲಾನ್ ಮಾಡ್ತೀರಾ ಈ ಕಡೆ ಬಂದ್ರೆ ನಿಮ್ಗೆ ಆ ರೇಟದ ವಿಷಯದಲ್ಲಿ ಒಂದು ಕ್ಲಾರಿಫಿಕೇಶನ್ ಸಿಕ್ಕಿರ್ತದೆ ಆಲ್ರೆಡಿ. ಆಮೇಲೆ ತಗೊಳ್ಳೋ ವಿಷಯ ಮಾತ್ರ. ಇದರಲ್ಲಿ ರ್ಯಾಬಿಟ್ ಉಂಟು, ಆಮೇಲೆ ಗಿನಿಪಿಗ್ ಉಂಟಲ್ಲ, ಸಣ್ಣ ಕಿವಿದು ಗಿನಿಪಿಗ್ ಅನ್ಕೋತಾನೆ. ಹೌದು, ಗಿನಿಪಿಗ್ ಅಲ್ಲ. ಐಸ್ ಓಂತಿ ಕ್ಯಾತವ ಇನ್ನೊಂದ ಅದ್ರ ಹೆಸರಂತ ಉಂಟಲ್ಲಪ್ಪ, ದೊಡ್ಡ ಸೈಜ್. ಬಣ್ಣ ಬಣ್ಣದ ಲೋಕ ಬಣ್ಣಿಸಲು ಸಾಲದು. ಇಲ್ಲುಂಟು. ஆங்கிரி கேட் இது. வீடியோ வேணாமா? நீங்க வீடியோல வர மாட்டீங்களா? வீடியோ பண்ணலாம்ல, பிரச்சனை இல்ல. ஓகே ஓகே, நான் கேட்குறேன், ரேட் சொன்னா போதும். இப்போ இது எவ்வளோ? பர்சன் தானே இது? எவ்வளோ இது? 7,000 ஆரம்பிக்குது. இது சீசன் தானே? 14,000 ஒன்று. இது அது கீழே இருக்குது மும்பை, அந்த எக்கோ மூவில வருமே அதுதானா? எல்லாம் செக்யூரிட்டி கொடுக்குற நான் இல்லைன்னு. எவ்வளோ இது? 8,000 ರೂಪಾಯಿ ಮುಂಬೈ. ಮುಂಬೈ ಡಾಗ್ಸ್ ಎಕೋ ಮೂವಿಯಲ್ಲಿ ಬರ್ತದಲ್ಲ, ಆ ಡಾಗ್ ಇದು 8,000 ಅಂತೆ. ಅದಕ್ಕಿಂತ ಬರ್ಡ್ ಬ್ರೋ ಸಿಂಗಲ್ ಬರ್ಡ್ 55. ಇದೆ ಎನ್ನ ಬ್ರೀಡ್ ಇದು? ಬ್ಲಾಕ್ ಅಪ್ಲೋರಿ ரெண்டும் சேம் தானா? கலர் பேட்டர்ன் மட்டும் சேஞ்ச் இருக்குல்ல? ஓகே ஓகே. இங்க எதுவும் இல்ல, இது சேம் தானா? ரெயின்போ. இது எவ்வளோ? இது எவ்வளோ? பேர் 50. இது சேம் தானே? ಇದು ಸೇಮ್ ತಾನೆ? ಕೀழே இருக்கிற ಕೋಳಿ 50 80 ಸ್ವಲ್ಪ ಬೇಕಾ ಹೇಳಿ? ನೀವು ಹೇಳ್ದಾಗೆ ಅಲ್ಲಿಂದ ಕೂತವರೊಬ್ರು ಅವಾಗ ಒಂದು ಗುರಾಯಿಸ್ಕೊಂಡು ನೋಡ್ತಾ ಇದ್ದಾರೆ ನನ್ನನ್ನು. ಭಾಷೆ ಅರ್ಥ ಆಗೋದಿಲ್ಲೋ ಅಲ್ಲಿ ಅರ್ಥ ಆಗೋದ್ರಿಂದ ಗುರಾಯಿಸಿ ನೋಡ್ದೆ ಗೊತ್ತಿಲ್ಲ. ಇದ್ರ ಕಲರ್ ಮಾತ್ರ ಚಂದ ಉಂಟಾಯ್ತು. ಇದು ಒಳ್ಳೇದು 2,500 ಪೇರಾ?
ಆಫ್ರಿಕನ್ ಲವ್ ಬರ್ಡ್ ತಾನೆ. ಇಲ್ಲಿ ಗಿನಿಪಿಗ್ ಇರ್ಕಾ ಕೂಡ 1500. ರಾಬಿಟ್ ಗಿನಿಪಿಗ್ ரெண்டும் இருக்குல்ல? ராபிட் 1200, ಗಿನಿಪಿಗ್ 1500. அதுக்கப்புறம் இந்த கோயில் இது ஹாம்ஸ்டரா? மைஸ், ஒயிட் மைஸ். ஒயிட் மைஸ் எவ்வளோ வருது? 500 பேர். ವೈಟ್ ಮೈಸ್. ಬಿಳಿ ಇಲಿ ಉಂಟಲ್ಲ, 500 ಅಂತ ಪೇರು. ಅವಸ್ಥೆ ಮರ ಇದು. ಇಲ್ಲಿಂದ ಹೋಗ್ಲಿಕ್ಕೆ ಮನಸ್ಸಿಲ್ಲ ಆಯ್ತಾ ನಂಗೆ. ಇದು 30,000 ಪೇರಾ? ಸೇಮ್ ಸೈಜ್ ಎಲ್ಲ ಸೇಮ್ ಸೈಜ್. ಓಕೆ ಓಕೆ. ಇಗುವಾನ 30,000 ಪೇರ್. ಕಲರ್ ಮಾತ್ರ ಒಂದು ಇದುಂಟಲ್ಲ, ಚಂದ ಉಂಟದು. ಬ್ರೌನ್ ಅಲ್ಲ, ಇನ್ನೊಂದು ಕಲರ್ ಉಂಟಲ್ಲ, ಸೂಪರ್ ಉಂಟು. ಪೇರ್ 30,000. ವಾಜಾಲಿ. ಇವರೆಲ್ಲ ಎದುರ್ಕೊಂಡು ಅಡಿಗೆ ಕೂತಿದ್ದಾರೆ ಇಲ್ಲಿ. ನಾನು ರಿಪೋರ್ಟರ್ ಅಲ್ಲ, ನಾನು ನಿಮ್ಮನ್ನು ನೋಡ್ಲಿಕ್ಕೆ ಬಂದವಳೆ. ಫಿಂಚಸ್ ಎಲ್ಲ ಕಮ್ಮಿ ರೇಟ್ ಇರ್ತದೆ ಅನ್ಕೋತಾನೆ. ಸಣ್ಣ ಫಿಂಚಸ್ ಮಾತ್ರ. ಫಿಂಚಸ್ ಅಲ್ಲಿ ಕಲರ್ ಬರ್ತದೆ, ಅದು ಒಳ್ಳೆದು. ನನ್ನ ಸಜೆಷನ್ ಹೇಳ್ಬೇಕಾ, ಈ ಫಿಂಚಸ್ ಆಮೇಲೆ ಕಾಕ್ಟೇಲ್ ಉಂಟಲ್ಲ, ಅದನ್ನೆಲ್ಲ ತಗೋಬೇಕು. ಬರ್ತದೆ ಅಂದ್ರೆ ಕಮ್ಮಿ ರೇಟಿಗೆ ತುಂಬಾ ಅಕ್ಕಿ ಕಾಣ್ತದೆ. ಈಗ ಇದ್ರಲ್ಲಿ ಶಬ್ದ ಇರೋದೇ ಈ ಫಿಂಚಸ್ ಇದು ಜಾಸ್ತಿ. ಬಾಕಿ ಇರೋ ಅಕ್ಕಿ ಎಲ್ಲ ಉಂಟಲ್ಲ, ಸೈಲೆಂಟ್ ಆಗಿ ಕೂತಿದೆ. ಇಲ್ಲಿಗೆ ಬಂದದಕ್ಕೆ ಪಾರಿತೋಷಕ ಸಿಕ್ಕಿದೆ ನಂಗೆ. ಹೇಗುಂಟು? ಹೊರಗಡೆ ನಿಲ್ವಾ? ಇಲ್ಲೊಂದು ಕೊಂಬೆ ಡಾಗ್ ಉಂಟು ಮಾರ ಸರ್. ಇಲ್ಲಿ ಮೀನು ಮಾತ್ರ ಇಲ್ಲ, ಮೀನು ಬಿಟ್ಟು ಬಾಕಿ ಎಲ್ಲ ಉಂಟಾಯ್ತಾ. ಗುರುವಿಂದ ಕಾಕ್ಟೇಲ್ ಎವ್ನವರು ಪೇರಾ? 2200 ಪೇರ್. In the finches 1500 ಪೇರ್. 1500 ಈ ಫಿಂಚಸ್. ಬಲ್ಕ್ ಆಗಿ ತಕೊಂಡ್ರೆ ಕಮ್ಮಿಗೆ ಸಿಗ್ತದೆ. ಇದು ನಂಗೆ ಇಷ್ಟ ಆಗಿರೋ ಕಲರ್ ಇದು. ಮತ್ತೆ ಇದೆಲ್ಲ ಸಣ್ಣದು. ಇದರ ಈ ಕೊಕ್ಕಲ್ಲ ನೋಡಿ ಒಳ್ಳೆದುಂಟು. ಮತ್ತೆಲ್ಲ ದೊಡ್ಡ ದೊಡ್ಡ ಅಕ್ಕಿಗಳು. ನಾ ರೇಟ್ ಕೇಳಲಿಕ್ಕೆ ಹೋಗುದಿಲ್ಲ, ಬಾರಿ ಕಷ್ಟದಲ್ಲಿ ಬದುಕ್ತಿರೋದು. ಅದರಲ್ಲಿ ಇದರ ಇದಕ್ಕೆಲ್ಲ ಉಂಟಲ್ಲ, ಪಪ್ಪಾಯಿ ತುಂಬ ಬೇಕು ಅನ್ಕೋತೀನಿ. ಎಂತ ಫಿಂಚಸ್ ಇದು? 1500. ಇದೆಲ್ಲ ಸ್ವಲ್ಪ ಆಲ್ಬಿನೋ ಕೆಟಗರಿ. ಆಲ್ಬಿನೋ ತಾನೆ ಇದು? ಓಕೆ ಓಕೆ. ಸ್ವಲ್ಪ ಫಿಂಚಸ್ ಅಲ್ಲಿ ಸ್ವಲ್ಪ ವೆರೈಟಿ. 1500 ಪೇರ್. ಅದೆಲ್ಲ ಹೋಗ್ಬೇಕು. ಅಕ್ವೇರಿಯಂ ಶಾಪ್ ಎಲ್ಲಿ ನೋಡು. ಇಲ್ಲಿದ್ದು ಆಯ್ತು. ಇನ್ನು ಅಕ್ವೇರಿಯಂ ಶಾಪ್ಗೆ ಹೋಗ. ಇವಾಗ ಅಕ್ವೇರಿಯಂ ಶಾಪ್ ಹೆಂಗೆ ಇರುತ್ತೆ? ಕರೆಸ್ತಾ ಅಕ್ವೇರಿಯಂ ಫಸ್ಟ್ ಟೈಮ್ ಅನ್ಪೋಣಮ್ಮ. ಸೊ ಅಕ್ವೇರಿಯಂ ಶಾಪ್ ಇನ್ನು ಸ್ವಲ್ಪ ದೂರ ಹೋಗ್ಬೇಕಂತ, ದೊಡ್ಡದಕ್ಕೆ. ಫಕಿಂಗ್ ಕ್ರೇಜಿ ಮ್ಯಾನ್. ಅಕ್ವೇರಿಯಂ ಲವರ್ಸ್ ಎಲ್ಲ ಮೇನ್ ಆಗಿ ಬರ್ಬೇಕಾಗಿರೋ ಸ್ಪಾಟ್ ಇದು. ನಾನು ಅದೇ ಹೇಳಿದಲ್ಲ, ಇಲ್ಲಿಗೆ ಬರ್ಬೇಕಾದ್ರೆ ಉಂಟಲ್ಲ, ಕೇರಳದು ಹೈಯೆಸ್ಟ್ ಅಮೌಂಟ್ ಲಾಟ್ರಿ ಎಷ್ಟು ಉಂಟು ಅದು ನಮ್ಗೆ ಬೀಳ್ಬೇಕು ಲಾಟ್ರಿ. ಅದನ್ನ ತಕೊಂಡು ಸೀದಾ ಫಸ್ಟ್ ಇಲ್ಲಿಗೆ ಬರುದು, ದೊಡ್ಡ ಒಂದು ಕಾರಲ್ಲಿ ಬರುದು, ಎಲ್ಲ ಲೋಡ್ ಮಾಡು, ಸೀದಾ ಮನೆಗೆ ತಕೊಂಡು ಹೋಗುದು. ಮನೆಗೆ ತಕೊಂಡೋಗಿ ಅಲ್ಲಿಂದ ಏವಿಯರ್ ಎಲ್ಲ ಮಾಡಿ ಉಂಟಲ್ಲ, ಈ ಅಕ್ಕಿಯನ್ನೆಲ್ಲ ಅಲ್ಲಿ ಬಿಟ್ಟು ಬಿಡುದು, ದೊಡ್ಡ ಏವಿಯರ್ ಮಾಡುದು. ಕೇರಳ ಲಾಟ್ರಿಯಿಂದ ಸುಮ್ಮವ. ಇಲ್ಲಿ ಎಂತದ್ದು ಕರಕುಶಲ ವಸ್ತುಗಳು ಅಲ್ಲಿ ಇಟ್ಟಿದ್ದಾರೆ. ಹೌದು, ಅಕ್ವೇರಿಯಂದು ಇದು ಅಂತ ನೀರು ತೆಗೆಯುವ ಪೈಪು ಮಣ್ಣಲ್ಲಿತ್ತು, ಇಲ್ಲಿ ತುಂಡು ಮಾಡಿದ್ದು. ಅಕ್ವೇರಿಯಂ ಶೋ ಪೀಸಸ್ ಎಲ್ಲ ನೋಡಿ ಇಲ್ಲಿ. ಓನ್ಲಿ ಅಕ್ವೇರಿಯಂ ಲವರ್ಸ್ಗೆ ಇದು ಇಷ್ಟ ಆಗ್ಬೋದು ವಿಡಿಯೋ, ಯಾಕಂದ್ರೆ ಬಾಕಿ ಅಕ್ವೇರಿಯಂ ಲವರ್ಸ್ ಅಲ್ಲದವರಿಗೆಲ್ಲ ಅಷ್ಟು ಇದರ ಕ್ರೇಜ್ ಇರ್ಲಿಕ್ಕಿಲ್ಲ. ಎಂತೆಲ್ಲ ಉಂಟು ಸಣ್ಣ ಸಣ್ಣದು. ನಿಮ್ಗೆ ಜೀವ ಇರೋ ಅಕ್ಕಿಗೆ ಉಂಟಲ್ಲ, ಹಣ ಕೊಟ್ಟು ತರೋದಕ್ಕೂ ಆಮೇಲೆ ಅದಕ್ಕೆ ಫುಡ್ ಹಾಕೋದಕ್ಕಿಂತ ಉಂಟಲ್ಲ, ಈ ತರ ಅಕ್ಕಿ ಬೇಕಾ ತಕೊಂಡು ಹೋಗ್ಬೋದು. ಸಣ್ಣ ಹಣಕ್ಕೆ ಆಗ್ತದೆ, ಆಮೇಲೆ ಅದಕ್ಕೆ ಫುಡ್ ಹಾಕ್ಬೇಡ, ನೀರು ಕೊಡ್ಬೇಡ, ಆಮೇಲೆ ಜನಕ್ಕೆ ಕೊಡ್ಬೇಡ, ಎಂತ ಬೇಡ. ಇದ್ರ ಬಗ್ಗೆ ನಾನು ಅಷ್ಟು ವಿಡಿಯೋ ಮಾಡೋದಿಲ್ಲ, ಆಯ್ತಾ. ಇನ್ನು ಅಕ್ವೇರಿಯಂ ಪ್ರಿಯರಿಗೆ ಶುಭ ಸುದ್ದಿ.
ಈ ಬೆಟಾ ಫಿಶ್ ಟೈಲ್ ನೋಡದೆ ಒಂದು ಖುಷಿ ಮಾರೆ, ಅಂತ ಒಂದು ರಾಜ ಗಾಂಭೀರ್ಯದ ಒಂದು ಟೈಲ್ ಅದು. ತೋರಿಸ್ತಾನ. ಇದು ಖಾಲಿ ಬೆಟಾ ಫಿಶ್ ಅಂದ್ರೆ ಫೈಟರ್ ಫಿಶ್ ಇದೊಂದು ಶಾಪ್ ಇದು. ಇಲ್ಲಿಂದ ಹೋಗುವ, ನಂಗೊಂದು ದೊಡ್ಡ ಅಕ್ವೇರಿಯಂ ಶಾಪ್ಗೆ ಹೋಗ್ಬೇಕು. ಆಯ್ಸ್ ಎಷ್ಟು ಎಲ್ಲಿಗೆ ಹೋದ್ರು ಉಂಟಲ್ಲ ಒಟ್ರಾಸಿ ಮೀನು. ಇಲ್ಲಿ ನಮ್ಗೆ ಹೇಗಂದ್ರೆ ಉಂಟಲ್ಲ ಈ ಮಿಕ್ಸ್ ಆಗಿ ಸಿಗುವ ಮೀನು ಬೇಕು. ಇಲ್ಲಿ ಉಂಟು ಶಾಪ್ ಗ್ರೀನ್ ಅಕ್ವಾ. ಅಲ್ಲಿದ ಅಲ್ಲಿ ಇನ್ನೊಂದು ಶಾಪ್ ಉಂಟು ಪೆಟ್ ಮಾಫಿಯಾ. ಅವಾಗ ಹೋದಲ್ಲ ಶಾಪು ಅವ್ರದ್ದೇ ಇನ್ನೊಂದು ಬ್ರಾಂಚ್ ಅಲ್ಲಿ. ರೇಟ್ ಎಲ್ಲ ನೋಡ್ಲಿಕ್ಕೆ ಹೋಗುದಿಲ್ಲ, ಅಲ್ಲಿ ಕೇಳಿದ ರೇಟ್ ಸುಮ್ಮನೆ ರೇಟ್ ಕೇಳಿ ಉಂಟಲ್ಲ, ನಮ್ಮ ಪೇಟ್ ಕೂಡ ಸರಿ ಇಲ್ಲ. ರೇಟ್ ಕೇಳಿ ಬೇಸರ ಆಗ್ಬಾರ್ದು ನಮ್ಗೆ. ಅಕ್ಕಿಯ ರೇಟ್ ಯಾವ್ದುಂಟು, ಆ ಅಕ್ಕಿ ಕೂಡ ಅಷ್ಟು ಮೇಲೆ ಹಾರ್ಲಿಕ್ಕಿಲ್ಲ, ಅಷ್ಟು ಮೇಲೆ ಅದರ ರೇಟ್ ಹಾರ್ತಾ ಉಂಟಾಯ್ತಾ. ಅದಕ್ಕಿಂತ ಮೇಲೆ ಅಕ್ಕಿಯ ರೇಟ್ ಉಂಟಲ್ಲ ಅಂತ ಹೇಳಿದ್ರಲ್ಲ ಬ್ಲ್ಯಾಕ್ ಸಮಥಿಂಗ್, ಅದರ ರೇಟ್ಗಿಂತ ಆ ಅಕ್ಕಿ ಜಾಸ್ತಿ ಮೇಲೆ ಹಾರುದಿಲ್ಲ, ಅಷ್ಟು ಮೇಲೆ ಹಾರ್ತಾ ಇತ್ತು ರೇಟ್. ಹೋಗು ಇಲ್ಲೆಮ್ಮ ನೋಡು ಸುಮ್ಮನೆ. ಇಲ್ಲಿ ಎಕ್ಸಾಟಿಕ್ ನಮ್ಮ ಇದುಂಟು, ಅದ್ರ ಹೆಸರಂತಪ್ಪ ನಂಗೆ ಮರ್ತೋಗ್ತದೆ ಹೆಸರಲ್ಲ. ದೊಡ್ಡ ಇಗುವನ ಉಂಟು. ಅದೇ ಇದೆ ಇಲ್ಲಿ ಒಳಗಡೆ ದೊಡ್ಡ ಒಂದು ಅಕ್ಕಿ ಉಂಟು. ಮಾತ್ರ ವಿಡಿಯೋ ಮಾಡ್ಲಿಕ್ಕೆ ಓನರ್ ಪರ್ಮಿಷನ್ ಬೇಕಂತ. ನನಗೆ ಪರ್ಮಿಷನ್ ಬೇಡ, ಸಾರಿ. ಇನ್ನು ಇಲ್ಲಿ ವಾಪಸ್ ಎಲ್ಲ ಅಕ್ಕರ್ ಮಲಗಿಡುವ ಐಟಮ್ಗಳು. ಇದು ರೇಟಲ್ಲಿ ಕೇಳಲಿಕ್ಕೆ ಹೋಗುದಿಲ್ಲ, ಆಲ್ಮೋಸ್ಟ್ ಸೇಮ್ ಇರ್ತದೆ. ಒಂದು ಆಫ್ ಆಂಡ್ರ ಉಂಟು. ಎವಳ ರೇಟ್ வருது ಈ 70ಯಾ? ದೊಡ್ಡವ್ರದಲ್ಲ ಪೆರ್ಸ್ ಅಂದ್ರೆ ಶಿಪ್. ಹಾ ಎವಳ 70 490 ಎಲ್ಲ ಎಂತ ರೇಟ್ ಎಲ್ಲ ನೋಡಿಕೊಳ್ಳಿ. ನಾನಂತ ಮಾತಾಡೋದಿಲ್ಲ ರೇಟ್ ವಿಷಯದಲ್ಲೆಲ್ಲ. ಇದನ್ನ ನಾವು ತಕೊಂಡಿಲ್ಲ, ಅಕ್ವೇರಿಯಂ ಅಲ್ಲಿ ಇತ್ತು, ಬಟ್ ಅಕ್ವೇರಿಯಂ ಒಳಗಡೆ ಐಟಮ್ಸ್ ಎಲ್ಲ ತಕೊಂಡಿಲ್ಲ. ಎಂತಲ್ಲಿ ಇದು ಫುಲ್ಲು ಬೆಕ್ಕು ನಾಯಿ. ದಟ್ಸ್ ಗುಡ್. ಇದು ಬ್ಲಡ್ ವರ್ಮ್ಸ್ ಅಲ್ಲ? ಓ ಬ್ಲಡ್ ವರ್ಮ್ಸ್. ಇದು ಬ್ಲಡ್ ವರ್ಮ್ಸ್ ತಾನೆ? ಎವಳದು? ನಿಮ್ಮ ಮೀನಿಗೆಲ್ಲ ಒಳ್ಳೆ ಪ್ರೋಟೀನ್ ಕೊಡುವಂತ ಫುಡ್ 30 ರೂಪಾಯಿ ಅಂತ. ಇಲ್ಲೊಂದು ಬೆಟಾ ಫಿಶ್ ಶಾಪ್ ಉಂಟು ನೋಡ. ಮಿಕ್ಸ್ ಆಗಿ ಕೊಡೋರ್ಬೇಕು, ಮಿಕ್ಸ್ ಇಲ್ಲ ಅಂತ. ಇದು ಪ್ರಾಪರ್ ಡಿಸ್ಪ್ಲೇ. ಒಂದು ಪರಿಮಳ ಉಂಟಲ್ಲ ಮೀನಿಂದು, ಒಂಥರ ಖುಷಿ ಅದು. ಇದು ಫ್ಲವರ್ ಹಾರ್ನ್. ಈ ಮಂಡೆಗೆ ಮುಂಡಸ್ ಹಾಕಿದ ಮೀನಂದ್ರೆ ಇದು ಫ್ಲವರ್ ಹಾರ್ನ್. ಹಿಂಗ ಮಿಕ್ಸ್ ಆಗಿ ಕೊಡ್ಕರಿಂಗಲ್ ನಿಂಗೆ ತಮಿಳ ಯೂಟ್ಯೂಬ್ ಲೈಟ್ போடுறீங்கல்ல? நான் சும்மா என்னது ಚಪ್ಪಲು ಒಳ್ಳೆ ಪಾಕಲ್ಲ, ಸಾರಿ. ಚಪ್ಪಲಿ ಹೊರಗಡೆ ಇಟ್ಟು ಬನ್ನಿ, ಶೂ ಹಾಕೊಂಡೆ ಬರಬೇಡಿ. ರೇಟ್ சொல்லலாமா உங்களுக்கு? இவாகொண்டு ரேட் சொல்லுங்க. ஓகே ஓகே, ரேட் சொன்னா போதும். வாய்ஸ் இல்லையா? ஓகே ஓகே விடுங்க. நீங்க இங்க மிக்ஸா கொடுக்குறீங்களா இல்லையா தனித்தனியா? இப்போ அக்வேரியம்க்கு அந்த மீன் வேணும் இந்த மீன் ஒன்று அப்படி மிக்ஸ் பண்ணி கொடுக்குறீங்களா தனித்தனி? எவ்வளோ வருஷம் நடத்துறீங்க? 7 years. ஏஞ்சல் தானே இது? இது
ಒಟ್ರಸ್ ಮೀನಿಲ್ಲಿ. ಇದು ನಿಯಾನ್ ಫಿಶ್ ಅಲ್ಲ, ನಿಯಾನ್ ಫಿಶ್ ಅಂದ್ರೆ ಇದು ಇದ್ಯಾವುದು, ಇದು ನಮ್ಮ ಕೂಲಿಪಾರ, ಮಂಗಳೂರಲ್ಲಿ ಕೂಲಿಪಾರ ಉಂಟು, ಒಣದು ಮೀನು ಅದರ ಥರ ಉಂಟು. ನಿಮಗೆ ಚೆನ್ನೈಯಲ್ಲಿದ್ದರೆ ಅಥವಾ ನಿಮಗೆ ಚೆನ್ನೈಗೆ ಬರಬೇಕು ಅಂತಿದ್ರೆ ಮೇಜರ್ ಸ್ಪಾಟ್ಸ್ ಒಂದು ಇದು, ಇನ್ನೊಂದು ನಾನು ಇನ್ನೊಂದು ವಿಡಿಯೋದಲ್ಲಿ ಹಾಕಿದ್ದೀನಲ್ಲ ಕೋಳಿ ಮಾರ್ಕೆಟ್ ಸಮಥಿಂಗ್, ಅದು ಮಣ್ಣಾಡಿ. ಬರಲೇಬೇಕು, ಮಿಸ್ ಮಾಡಬೇಡಿ. ನೋಡಿ ನಂಗೆ ಇವತ್ತು ಉಪವಾಸ ಆಗ್ತಿಲ್ಲ, ಆದ್ರೂ ಎನರ್ಜಿ ಇಲ್ಲ, ಆದ್ರೂ ಹುಡ್ಕೊಂಡು ಬಂದಿದ್ದಾನೆ ಇಲ್ಲಿಗೆ, ಮಿಸ್ ಮಾಡಬಾರ್ದು. ಏಂಜಲ್ದು ರಾಶಿ ಉಂಟು ಇಲ್ಲಿ. ಅಂಜಲಲ್ಲ ಆಯ್ತು, ಏಂಜಲ್. ಈ ಮಂಡೆಗೆ ಮುಂಡಸ್ ಹಾಕಿದ ಮೀನು ಉಂಟಲ್ಲ, ಇದಕ್ಕೆ ಫ್ಲವರ್ ಆರ್ನ್ ಅಂತ ಹೆಸರು. ಒಳ್ಳೆ ರೇಟ್ ಉಂಟು ಮಾತ್ರ, ದೊಡ್ಡದಾಗ. ಫ್ಲವರ್ ಆರ್ನ್ என்ன ರೇಟ್? 1500 ಒನ್ನ ಪೇರಾ ಈಚ್. 1000 ಇಂದ ಸ್ಟಾರ್ಟ್ ಆಗ್ತದೆ, 1500 200 ಆ ಥರ ಹೋಗ್ತದೆ, ಸೈಜ್ ಡಿಪೆಂಡ್. ಹಂಗ ಪೆರಿಸ್ತಾ ಉಂಡಿರ್ಕು ಅದನ್ನ ಮೀನು. ಅಲಿಗೇಟರ್ ಗಾರ್ಡ್, ಆಲ್ಬಿನ್ ಅಲಿಗೇಟರ್ ತೋರಿಸ್ತಾನೆ ನಾನು, ನೋಡಿ. ಎவ்வளவு ಇದೆ ಅಲಿಗೇಟರ್? 15,000 ரெண்டுமே. அதுக்கு ஆல்பினுக்கு ரேட் ಜಾಸ್ತಿ தானே. ಅಲಿಗೇಟರ್ ಮಾತ್ರ ಉಂಟಲ್ಲ ನೆಕ್ಸ್ಟ್ ಲೆವೆಲ್. ಈ ಶಾಪ್ ಇದೆ ಹೆಸರು ಡೀಟೇಲ್ಸ್ ನಾನು ಕೊಡ್ತೇನೆ ನಿಮಗೆ, ಯಾವ್ದಾದ್ರು ಇಟ್ಕೊಳ್ಳಿ. ನಿಮ್ಗೆ ಒಂದು ಎಂಕ್ವೈರೀಸ್ ಇದ್ರೆ ಕಾಲ್ ಮಾಡ್ಬೋದು, ನಂಬರ್ ಇಲ್ಲೇ ಉಂಟು. ಎಲ್ಲ ಅಂಗಡಿಗೆ ಉಂಟಲ್ಲ, ಹೋಗೋದು ನಂಗೆ ಮನ್ಸು ಬರೋದಿಲ್ಲ ಆಯ್ತಾ. ಇಲ್ಲೊಂದು ನೋಡಿ, ಎಲ್ಲ ನೆಕ್ಸ್ಟ್ ಲೆವೆಲ್ ಫಿಶಸ್. ಒಂದರಿಂದ ಗುಡ್ಡಕ್ಕಿಂತ ದೊಡ್ಡ ಗುಡ್ಡಕ್ಕಿಂತ ದೊಡ್ಡ ಗುಡ್ಡ ಉಂಟಲ್ಲ, ಆ ತರ ಆಗಿದೆ. ನಿಮ್ ಬಂದಂಗಲ್ಲ ಇಷ್ಟು ದೊಡ್ಡ ಅಕ್ವೇರಿಯಂ ಬೇಕು ಮನೆಯಲ್ಲಿ. ಕ್ಲೀನ್ ಮಾಡೋ ಕಡೆ ನಾವು ಹೋಗ್ಬಾರ್ದು, ಅವ್ರದ್ದ ಕಷ್ಟದಲ್ಲಿರ್ತಾರೆ, ನಾವು ಎಡೆಯಲ್ಲಿ ಹೋಗಿ ಕಷ್ಟ ಕೊಡ್ಬಾರ್ದು. ಕಚಕ್ ಮಚಕ್ ಇಲ್ಲಿಂದ ಸ್ಕೂಟ್. ಇವರು ಸ್ವಲ್ಪ ಆಟಿಟ್ಯೂಡ್ ಇದ್ದಾರೆ, ಇವ್ರ ಹತ್ರ ಮಾತಾಡೋದು ಬೇಡ, ನಾವು ಬೇರೆ ಕಡೆ ಹೋಗುವ, ವಿಡಿಯೋ ಮಾತ್ರ ಸಾಕು ಅವ್ರದ್ದು. AGR ಅಕ್ವಾಟಿಕ್ಸ್ ಅಕ್ವೇರಿಯಂ ಇಲ್ಲಿಗೆ ಚೆನ್ನೈಯಲ್ಲಿ ನಮ್ಮ ಕಾವೇರಿ ನೀರಲ್ಲಿ ಇಲ್ಲೇ ವೇಸ್ಟ್ ಆಗ್ತಾ ಉಂಟು ಅಂತ. ಎಲ್ಲಿ ನೋಡಿದ್ರೆ ಅಕ್ವೇರಿಯಂ.